ಈ ಮುದ್ರಣ ಕಾಶಿ ಗದಗಕ್ಕೆ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಬಂಧುಗಳೇ, ಒಂದು ವಿಶೇಷವಾದ ಕಾರ್ಯಕ್ರಮ. ಬಹುಶಃ ಈ ಕಾರ್ಯಕ್ರಮಕ್ಕೆ ಬಾಬು ಬಾಗಳನ್ನ ಕರೆದಾಗ ನಾನು ಯಾವ ಕಾರ್ಯಕ್ರಮ ಅಂತ ಕೇಳಿಲ್ಲ. ಯಾಕಂದ್ರೆ ಜೀವನದಲ್ಲಿ ತುಂಬಾ ಸಂಕಷ್ಟದಲ್ಲಿದ್ದಾಗ ಯಾರು ನಮ್ ಜೊತೆಗಿರ್ತಾರೋ ಅವ್ರು ಎಲ್ಲ ಕರೆದ್ರು ಬಂದು ಬಿಡ್ಬೇಕಂತೆ. ಹಾಗಾಗಿ ಬಾಬು ಬಾಗಳನ್ನ ಯಾವುದೇ ಕಾರ್ಯಕ್ರಮ ಕರೆದ್ರೆ ಗುಹೆಯೊಳಗೆ ಅಡುಗೆ ಕೊಡ್ತಿದ್ರು ಕೂಡ ನಾನು ಎದ್ದು ಓಡ್ ಬರ್ತೀನಿ. ಯಾಕಂದ್ರೆ ಅದು ಅವರು ಸಮಾಜಕ್ಕೆ ಕೊಟ್ಟಿರುವಂತಹ ಕೆಲ್ಸಕ್ಕೆ ನಾವು ಕೊಡ್ಬೇಕಾಗಿರುವಂತಹ ಪ್ರತಿಯುತ್ತರ ಅಷ್ಟೇ. ಸಮಾಜಕ್ಕೆ ನಮ್ಮಂತವ್ರು ಕಾಣಿಸ್ತೀವಿ, ಯಾಕಂದ್ರೆ ನಾವು ವೇದಿಕೆ ಮೇಲೆ ನಿಲ್ತೀವಿ, ಮಾತಾಡ್ತೀವಿ, ಮಾಧ್ಯಮಗಳ ಮುಂದೆ ಬರ್ತೀವಿ, ಟಿವಿಯಲ್ಲಿ ಕಾಣಿಸ್ಕೊಡ್ತೀವಿ, ಜನ ನಮ್ಮ ಮೊಬೈಲ್ ಅಲ್ಲಿ ನೋಡ್ತಾರೆ. ಹಾಗಾಗಿ ನಮ್ಮ ಕೆಲಸ ಕಾಣುತ್ತೆ. ಆಗ ನಮ್ಮ ಹಿಂದೆ ನಮ್ಮ ರಕ್ಷಣೆಗೋಸ್ಕರ ಬಾಬು ಬಾಕಳೆ ಅನ್ನಂತಹ ಲಕ್ಷಾಂತರ ಜನ ಕಾರ್ಯಕರ್ತರಿದ್ದಾರೆ. ಅವ್ರಗಳ ಕೆಲಸ ಕಾಣೋದಿಲ್ಲ. ಆದ್ರೆ ಮನೆಗೆ ಹೋದಾಗ ಅವ್ರ ತಾಯಿಯಂದ್ರಿಗೆ ಅವ್ರ ಬೆನ್ನ ಮೇಲೆ ಬಿದ್ದಿರುವಂತಹ ಲಾಠಿ ಏಟುಗಳು ಮಾತ್ರ ಕಾಣುತ್ತೆ. ಅಂತಹ ಲಾಠಿ ಏಟುಗಳ ಕೇಸುಗಳ ಬರಗಳನ್ನ ತಮ್ಮ ಮೈ ತುಂಬಾ ಹೊತ್ತುಕೊಂಡು ಸಮಾಜಕ್ಕೋಸ್ಕರ ಅರ್ಪಿತರಾಗಿರ್ತಕ್ಕಂತಹ ಎಷ್ಟೋ ಲಕ್ಷಾಂತರ ಕಾರ್ಯಕರ್ತರಿದ್ದಾರೆ. ಅವರೆಲ್ಲರ ಬೆವರಿನ ಪ್ರತಿಫಲವಾಗಿ ನಮ್ಮಂತವ್ರು ಇವತ್ತಿಲ್ಲಿ ಕಾಣಿಸ್ಕೊಳ್ತೇವೆ. ನಮ್ಮಂತವ್ರು ಎಲ್ಲೋ ಒಂದಷ್ಟು ಜನಕ್ಕೆ ಪ್ರೇರಣೆ ಅಂತ ಅನ್ನಿಸ್ಕೊಳ್ತೇವೆ. ಹಾಗಾಗಿ ಅವ್ರ ಕರೆದ ಕಾರ್ಯಕ್ರಮಕ್ಕೆ ನಾನು ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ಆಚೆಗೆ ಗದಗ ಅಂದ್ರೆ ನನಗೆ ಬಹಳ ಪ್ರೀತಿಯ ಊರು. ಯಾಕಂದ್ರೆ ಗದಗಕ್ಕೂ ನನಗೂ ಯಾವ ಜನ್ಮದ ನೆನಪಿದೆಯೋ ಗೊತ್ತಿಲ್ಲ. ತುಂಬಾ ಸಲ ಗದಗ ಬಂದಾಗ್ಲೂ ಕೂಡ ಪ್ರತಿ ಬಾರಿ ಒಂದಲ್ಲ ಒಂದ್ ನೆನಪನ್ನು ಹೊತ್ಕೊಂಡು ಹೋಗ್ತೇನೆ. ಅದ್ರಲ್ಲಿ ವಿಶೇಷವಾಗಿ ನನ್ನ ಮೊಟ್ಟ ಮೊದಲ ಪುಸ್ತಕ ಪ್ರೇಮ ಪಾಶ ಮುದ್ರಣ ಆಗಿದ್ದು ಇದೇ ಗದಗದಿಂದ. ಹಾಗಾಗಿ ನನಗೆ ಅದು ಯಾವಾಗ್ಲೂ ಒಂದು ವಿಶೇಷ ಅಂತ ಅನ್ನಿಸ್ಕೊಳ್ಳುತ್ತೆ. ಅದೇ ಹೊತ್ಕೊಳ್ಬೇಕಾಗಿದೆ. ಯಾವುದೇ ಒಂದು ಕಾರ್ಯಕ್ರಮ ಆಗಿರ್ಲಿ, ಅದು ಧಾರ್ಮಿಕ ಕಾರ್ಯಕ್ರಮ ಅಂತಂದಾಗ ಎಲ್ಲಾ ವರ್ಗಗಳಿಗೂ ಎಲ್ಲಾ ಸಮುದಾಯಕ್ಕೂ ಸಂಬಂಧಪಟ್ಟ ಕಾರ್ಯಕ್ರಮ. ಅದು ಆ ವರ್ಗ ಈ ವರ್ಗ ಆ ಜಾತಿಯವರದ್ದು ಅನ್ನುವ ತಪ್ಪು ಕಲ್ಪನೆಯನ್ನು ಸಮಾಜ ಮಾತ್ರ ಹೊಡೆದು ಹಾಕ್ಬೇಕಾಗಿದೆ. ಅದಕ್ಕೆ ನಮ್ಮ ಹಿರಿಯರೆಲ್ಲ ಮುಂಚೆ ಹೇಳೋರು, ನಮ್ಮಲ್ಲೆಲ್ಲ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಮಾಡೋರು. ಯಾರದ್ರ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಆಗುತ್ತೆ ಅಂದ್ರೆ ನಮ್ಮಲ್ಲಿ ಹಿರಿಯರು ಒಂದು ಹೇಳ್ತಿದ್ರು, ಸತ್ಯನಾರಾಯಣ ಪೂಜೆಗೆ ಕರೀದೇ ಇದ್ರು ಹೋಗಿ ಪ್ರಸಾದ ತಿಂದು ಬರ್ಬೇಕು, ಇಲ್ಲ ಅಂದ್ರೆ ದೇವ್ರು ಮನಿತಾನೆ ಅಂತ. ಯಾಕೆ ಮಾಡಿದ್ರು ಗೊತ್ತಾ ಈ ಪದ್ಧತಿನ? ಬಹಳ ಜನ ಗೊತ್ತಿಲ್ಲ. ನಾವು ಬರೀ ಸತ್ಯನಾರಾಯಣ ಪೂಜೆಗೆ ಅಂತ ಅನ್ಕೊಂಡಿದ್ದೇವೆ. ಸತ್ಯನಾರಾಯಣ ದೇವರು ಖಂಡಿತವಾಗ್ಲೂ ಮುನಿಯೋದಿಲ್ಲ. ಸತ್ಯನಾರಾಯಣ ಸ್ವಾಮಿಯ ಪೂಜೆಯ ನೆಪದಲ್ಲಿ ನಮ್ಮ ನಡುವೆ ಇರುವಂತಹ ವೈಮನಸ್ಸುಗಳು ದೂರ ಆಗ್ಲಿ, ನಮ್ಮ ನಡುವೆ ಇರುವಂತಹ ದ್ವೇಷಗಳು ದೂರ ಆಗ್ಲಿ, ನಮ್ಮ ನಡುವೆ ಇರುವಂತಹ ತಾರತಮ್ಯಗಳು ದೂರ ಆಗ್ಲಿ ಅಂತ ಯಾರು ಅಣ್ಣ ತಮ್ಮಂದ್ರು ಹೊಡ್ಕೊಂಡಿರ್ತಾರೆ. ಇನ್ಯಾರು ಅಕ್ಕಪಕ್ಕದ ಮನೆಯವರ ಅಲ್ಲಿ ಜಗಳ ಆಗಿರುತ್ತೆ, ಏನೋ ಸಣ್ಣ ಪುಟ್ಟ ಜಮೀನ್ ಗಲಾಟೆ, ಬೇಲಿ ಗಲಾಟೆಗಳಾಗಿರುತ್ತೆ. ಅಂತಹ ನೂರಾರು ಗಲಾಟೆಗಳಾಗಿದ್ದಾಗ್ಲೂ ಕೂಡ ಅವ್ರ ಮನೆಯಲ್ಲಿ ಒಂದು ಸತ್ಯನಾರಾಯಣ ಪೂಜೆ ಆಗ್ತಾ ಇದೆ ಅಂದ್ರೆ ಅವ್ನ ಶತ್ರು ಆಗಿರ್ಲಿ, ನಾನು ಅವನು ಕಾಲರ್ ಹಿಡ್ಕೊಂಡು ಕಿತ್ತಾಡಿರ್ಲಿ, ಸ್ಟೇಷನ್ ತನಕ ಹೋಗಿರ್ಲಿ, ಅದ್ ಸತ್ಯನಾರಾಯಣ ಪೂಜೆ ಅಂದ್ರೆ ಅದ್ ಧಾರ್ಮಿಕ ಚಟುವಟಿಕೆ ಅಂತ ಅರ್ಥ. ಎಲ್ಲ ದ್ವೇಷಗಳನ್ನ ಮನೇಲಿ ಬದಿಗಿಟ್ಟು ಅವ್ರ ಮನೆಗೆ ಹೋಗಿ ಪ್ರಸಾದ ತಿಂದುಕೊಂಡು ಬರ್ಬೇಕು. ಆ ಮೂಲಕ ವೈಷಮ್ಯಗಳನ್ನ ದ್ವೇಷಗಳನ್ನ ಮರೆಬೇಕು ಅನ್ನುವಂತ ಕಾರಣಕ್ಕೆ ಈ ಪರಿಪಾಠನ ನಮ್ಮ ಹಿರಿಯರು ಹಾಕೊಟ್ರು. ನಿಜವಾಗಿ ಇವತ್ತು ನಮ್ಗೆ ನೆನಪಿದೆ. ಸತ್ಯನಾರಾಯಣ ಪೂಜೆ ಮನೇಲಿ ಮಾಡೋರ ಸಂಖ್ಯೆನ ಕಡಿಮೆ ಆಗಿದೆ. ಈಗ ಹೆಂಗಾಗಿದೆ ಅಂದ್ರೆ ಊರುಗಳಲ್ಲಿ ಈ ತರ ಸಂಘಟನೆಗಳು, ಮಹಿಳಾ ಮಂಡಳಿಗಳು ಇವರೆಲ್ಲ ಸೇರಿ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಮಾಡ್ಬೇಕಾಗಿದೆ ಹೊರತು ಮನೆಯಲ್ಲಿ ಮಾಡುವವರ ಸಂಖ್ಯೆ ಕಡಿಮೆ ಆಗಿದೆ. ಆದ್ರೂ ಕೂಡ ಅದೆಲ್ಲ ಒಂದ್ ಕಡೆ ತಮ್ಮ ಆಗತ್ತರವನ್ನು ತೋರಿಸ್ಕೊಳ್ಳೋದಕ್ಕೆ ಮಾಡುವಂತ ಪೂಜೆ ಆಗಿದೆಯಾ ಹೊರತು ಸಮಸ್ತರನ್ನ ಒಂದುಗೂಡಿಸುವ, ನಮ್ಮ ನಡುವೆ ಇರುವ ವೈಷಮ್ಯಗಳನ್ನ, ಭೇದ ಭಾವಗಳನ್ನ ಹೊಡೆದು ಹಾಕುವಂತಹ ಪರಿಕಲ್ಪನೆ ಇವತ್ತು ಪೂಜೆಗಳಲ್ಲಿ ಕಡಿಮೆ ಆಗಿದೆ. ಇದನ್ನ ಯಾರು ಮತ್ತೆ ನೆನಪಿಸ್ಬೇಕಾಗಿದ್ದು? ಯಾರಿಗೂ ನೆನಪಿಸೋ ಕೆಲಸ ಇದೆ ಅಂತ ಹೇಳಿದ್ರೆ ಇದು ಸೇರುವರು ನಮ್ಮೆಲ್ಲರಿಗೂ ಕೂಡ. ನಮ್ಮ ಸಮಾಜದ ಬಹಳ ದೊಡ್ಡ ದೌರ್ಭಾಗ್ಯ ಏನ್ ಗೊತ್ತಾ ಬಂಧುಗಳೇ? ನಮ್ಮಲ್ಲಿ ಎಲ್ಲದ್ರ ಬಗ್ಗೆ ಅರಿವಿದೆ. ನಮ್ಗೆ ಇವತ್ತು ಎಜುಕೇಶನ್ ಇದೆ. ನಮ್ಮ ಕಾಲೇಜಿಗೆ ಹೋಗ್ಬೇಕಾದ್ರೆ ಯೂನಿಫಾರ್ಮ್ ಹಾಕೊಂಡು ಹೋಗ್ಬೇಕು ಅಂತ ಗೊತ್ತು. ರಿಸೆಪ್ಷನ್ ಹೋಗ್ಬೇಕಾದ್ರೆ ಫ್ಯಾನ್ಸಿ ಸೀರೆ ಉಟ್ಕೊಂಡು ಹೋಗ್ಬೇಕು ಅನ್ನೋದು ಗೊತ್ತು. ಪಾರ್ಟಿಗೆ ಹೋಗ್ಬೇಕು ಅಂತಂದ್ರೆ ಅದದ್ದೇ ಬಟ್ಟೆ ಹಾಕೊಂಡು ಹೋಗ್ಬೇಕು ಅಂತ ಗೊತ್ತು. ಬರ್ತ್ಡೇ ಪಾರ್ಟಿಗೂ ಕೂಡ ಬಾರ್ಡರ್ ಸೀರೆ ಆಗಲ್ಲ, ರೇಷ್ಮೆ ಸೀರೆ ಆಗಲ್ಲ. ಬರ್ತ್ಡೇ ಪಾರ್ಟಿ ಅದು ಜಿಗಿಮಿಗಿ ಅನ್ನುವಂತ ಸೀರೆ ಉಡ್ಬೇಕು ಅನ್ನೋ ಸೆನ್ಸ್ ಇದೆ. ಆದ್ರೆ ದೇವಸ್ಥಾನಕ್ಕೆ ಹೋಗುವಾಗ ನಮ್ಮ ಮಕ್ಕಳಿಗೆ ಹೇಗೆ ಬಟ್ಟೆ ಹಾಕೊಂಡು ಬರ್ಕೊಂಡು ಹೋಗ್ಬೇಕು ಅನ್ನೋದು ಮಾತ್ರ ನಮಗ್ ಗೊತ್ತಿಲ್ಲ. ಎಲ್ಲಿ ಮರಿತಿದ್ದೀವಿ ಸಂಸ್ಕೃತಿನ? ಎಲ್ಲಿ ಮರಿತಿದ್ದೀವಿ? ಎಲ್ಲಿ ಹೇಗಿರ್ಬೇಕು? ನಾವು ಯಾವ ಬಟ್ಟೆಯ ವಿರೋಧಿ ಅಲ್ಲ, ಬಹಳ ಮೊದಲೇ ಹೇಳ್ಬಿಡ್ತೀನಿ. ನೀವು ಹೇಗಾದ್ರೂ ಬಟ್ಟೆಗಳನ್ನ ಹಾಕಿ, ಅದು ನಿಮ್ಮ ಮನಸ್ಸಿಗೆ ಬಿಟ್ಟಿದ್ದು. ಅದು ಎಲ್ಲಿ ಹಾಕ್ತೀರಿ, ಎಲ್ಲಿ ಹೋಗುವಾಗ ಹೇಗೆ ಹಾಕಬೇಕು ಅನ್ನುವಂತ ಸಾಮಾನ್ಯ ಜ್ಞಾನ ಬಹಳ ಸಿಂಪಲ್ ಆಗಿ ಅರ್ಥ ಮಾಡ್ಬೇಕು. ಕಾಮನ್ ಸೆನ್ಸ್ ಇರ್ಬೇಕಷ್ಟೇ ಮನುಷ್ಯನಿಗೆ. ಹೊಟ್ಟೆಯ ಮೇಲೆ ಬದುಕು ನಿಲ್ಲತ್ತೆ ಅಂತಲ್ಲ, ಆದ್ರೆ ಕಾಮನ್ ಸೆನ್ಸ್ ಅನ್ನೋದೆಲ್ಲದಕ್ಕಿಂತ ಜಾಸ್ತಿ ಇರುತ್ತೆ. ಎಲ್ಲಿ ಹೋದಾಗ ಹೇಗಿರ್ಬೇಕು, ಎಲ್ಲಿ ಹೋದಾಗ ಹೇಗೆ ಬದುಕಬೇಕು ಅನ್ನೋದನ್ನ ನಮ್ ಹಿರಿಯರು ಬಹಳ ಚೆನ್ನಾಗಿ ಹೇಳ್ಕೊಟ್ಟಿದ್ರು ನಮಗೆ. ಅದನ್ನ ನಮ್ ಮುಂದಿನ ಪೀಳಿಗೆಗೆ ನಾವು ಹೇಳ್ಕೊಡುವಂತ ಕೆಲಸ ಆಗ್ಬೇಕಿದೆ ಇವತ್ತು. ಅಷ್ಟೇ ಮಾಡಿದ್ರೆ ಸಾಕು, ಬಹಳ ದೊಡ್ಡ ಕೆಲಸಗಳು ನಮ್ಗೆ ಕಡಿಮೆ ಆಗತ್ತೆ. ತುಂಬಾ ದೊಡ್ಡ
ಹೇಳ್ತೀನಿ, ಎಲ್ಲರೂ ಬಾಬು ಮಕ್ಕಳ ತರ ಯುದ್ಧಕ್ಕೆ ನಿಲ್ಲೋದಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲರೂ ಕೂಡ ದಿನ ಬೆಳಗ್ಗೆ ಆದ ತಕ್ಷಣ ಎದ್ದು ಬಂದು ಸಂಘಟನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲರೂ ಹೋರಾಟ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಹೋರಾಟದಿಂದ ಆಚೆ ಒಂದು ಧರ್ಮ ಉಳಿಸುವಂತ ಕೆಲಸ ಇದೆಯಲ್ಲ, ಆ ಕೆಲಸವನ್ನು ನಾವು ನಮ್ಮ ಕರ್ತವ್ಯ ಅನ್ನುವ ತರ ಮಾಡ್ಬೇಕಾಗಿದೆ. ನಿತ್ಯ ನೀವು ಮ್ಯಾಚಿಂಗ್ ಸ್ಟಿಕ್ಕರ್ ಹಾಕಿ ಏನು ತೊಂದರೆ ಇಲ್ಲ. ಆ ಸ್ಟಿಕ್ಕರ್ ಕೆಳಗೆ ಒಂಚೂರು ಕುಂಕುಮ ಇಡೋದನ್ನ ಮರಿಬೇಡಿ. ಅಲ್ಲಿ ನಿಜವಾಗಿರುವಂತಹ ಪರಂಪರೆ ಪ್ರಾರಂಭ ಆಗುತ್ತೆ. ಮನೆ ತಾಯಂದ್ರೆ ಬರೀ ಮ್ಯಾಚಿಂಗ್ ಸ್ಟಿಕ್ಕರ್ ಹಾಕೊಂಡು ಹೋದ್ರೆ ನಾಳೆ ಬರೋ ಮಗ ಆ ಸ್ಟಿಕ್ಕರ್ ಮರ್ತು ಬಿಡ್ತಾಳೆ. ಒಂಚೂರು ಕುಂಕುಮ ಇಡೋದನ್ನ ಪರಿಪಟ್ಲು ಮಾಡ್ಕೊಂಡ್ಬೇಡಿ. ಅವಾಗ ನಮ್ಮ ಮನೆ ಮಕ್ಕಳು ಅದನ್ನ ನೋಡಿ ತಾನೇ ಕಲಿತಾರೆ. ದೊಡ್ಡ ಪರಿವರ್ತನೆ ಮಾಡ್ಬೇಕಾಗಿಲ್ಲ. ಇದಕ್ಕೆಲ್ಲ ಬಹಳ ದೊಡ್ಡ ಕೆಲಸ, ಸಮಯ ಏನು ತಗೊಳ್ಳೋದಿಲ್ಲ. ಮಾಡಿದ್ದನ್ನ ನಮ್ಮ ಹಿರಿಯರು ನಮ್ಗೇನ್ ಹೇಳ್ಕೊಟ್ಟಿದ್ರು ಅದನ್ನ ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಟ್ರೆ ಸಾಕು. ಎಷ್ಟು ಜನ ಇವತ್ತು ನಾವು ಅದನ್ನ ಹೇಳ್ಕೊಡೋದಕ್ಕೆ ಕೆಲಸ ಮಾಡ್ತಾ ಇದ್ದೀವಿ? ಎಷ್ಟು ಜನಕ್ಕೆ ಅದು ಗೊತ್ತು? ಇವತ್ತಿನ ಜೆನ್ಸಿ ಕೆಟಗರಿಯ ಹೆಣ್ಮಕ್ಳು ಅಂದ್ರೆ 2K ಅಲ್ಲಿ ಹುಟ್ಟಿರುವಂತ 2000 ಇಸ್ವಿಯ ನಂತರ ಹುಟ್ಟಿರುವಂತ ಜೆನ್ಸಿ ಹೆಣ್ಮಕ್ಳು ಬಹಳ ದೊಡ್ಡ ಸಮಸ್ಯೆ ಏನು ಗೊತ್ತಾ? ಅವ್ರಿಗೆ ಇವತ್ತು ಸೀರೆ ಉಡಕ್ ಬರಲ್ಲ. ದೊಡ್ಡ ಸಮಸ್ಯೆ. ಇವತ್ತಂತೂ ಮಾರ್ಕೆಟಿಗೆ ರೆಡಿಮೇಡ್ ಸೀರೆಗಳು ತುಂಬಾ ಸುಲಭವಾಗಿ ಬಂದಿದೆ. ಅದ್ರ ವಿರೋಧಿ ನಾನು ಖಂಡಿತ ಅಲ್ಲ. ಆದ್ರೆ ಸೀರೆ ಉಡಕ್ ಬರಲ್ಲ ಯಾಕೆ ಅಂತ ಕೇಳಿದ್ರೆ, ತುಂಬಾ ಚೆನ್ನಾಗಿ ವೆಸ್ಟರ್ನ್ ಡ್ರೆಸ್ ಗಳನ್ನ ಕ್ಯಾರಿ ಮಾಡೋದು ಗೊತ್ತಿರುವಂತ ಹೆಣ್ಮಗಳಿಗೆ ಸೀರೆ ಉಡಕ್ ಬರಲ್ಲ ಯಾಕೆ ಅಂತ ಕೇಳಿದ್ರೆ, ನಮ್ಮ ಮುಂಚೆ ಒಂದು ಪದ್ಧತಿ ಇತ್ತು. ಹೆಣ್ಮಗಳು ಮೈ ನೇರದ ಮೇಲೆ ಸೆರಗು ಹಾಕೋ ಶಾಸ್ತ್ರ ಅಂತ ಮಾಡ್ತಿದ್ರು. ಇಲ್ಲಿ ಈ ಭಾಗದಲ್ಲಿ ಮಾಡ್ತಾರೆ ಇಲ್ಲೋ ನನಗೆ ಗೊತ್ತಿಲ್ಲ. ನಮ್ಮ ಬಹುತೇಕ ಭಾಗಗಳಲ್ಲಿ ಮಾಡ್ತಾರೆ. ಸೆರಗು ಹಾಕೋ ಶಾಸ್ತ್ರ ಅಂತ ಮಾಡ್ತಾರೆ. ಸೆರಗು ಹಾಕೋ ಶಾಸ್ತ್ರ ಮಾಡೋ ಮೂಲಕ ಮನೆಗೆ ತಾಯಿ, ಸೋದರತ್ತೆ, ಚಿಕ್ಕಮ್ಮ ಅಂದ್ರು ಹೆಣ್ಮಕ್ಳು ಹೇಳ್ಕೊಡೋರು ಸೀರೆ ಹೆಂಗ್ ಉಡ್ಬೇಕು ಅಂತ. ಇವತ್ತು ಆ ಪದ್ಧತಿ ಬರೀ ಫೋಟೋ ಆಲ್ಬಮ್ ಮಾತ್ರ ಸೀಮಿತ ಆಗಿದೆ. ಯಾರು ಮೇಕವರ್ ಆರ್ಟಿಸ್ಟ್ ಬಂದು ಸೀರೆ ಉಡಿಸಿ ಹೋಗ್ಬಿಡ್ತಾರೆ. ಹಾಗಾಗಿ ಅದನ್ನ ಕಲಿಸುವಂತ ಪರಿಪಾಠ ಬರ್ಲಿಲ್ಲ. ಅದ್ರ ಮೇಲೂ ನಮ್ಗೆ ಯಾವತ್ತು ನಮ್ಮ ಮಕ್ಕಳಿಗೆ ಸೀರೆ ಉಡುವಂತ ಅವಶ್ಯಕತೆನೂ ಬರ್ಲಿಲ್ಲ. ಬತ್ತೈದು ಕಾರಣ ನಮ್ಮ ಮನೆ ತಾಯಿ ಅಂದ್ರೆ ಅದನ್ನ ಹೇಳ್ಕೊಡ್ಲೂ ಇಲ್ಲ. ಇವತ್ತಿನ ಸಮಾಜಕ್ಕೆ ಅದು ಎಷ್ಟು ಚಾಲೆಂಜ್ ಅಂತಂದ್ರೆ, ಸೀರೆ ಉಡೋದೊಂದು ದೊಡ್ಡ ಸಮಸ್ಯೆ. ಇವತ್ತು ನಮ್ಮ ದೇಶದ ಏನು ನಮ್ ಬಹಳ ಸುಲಭ ಕೋಡಿ ಕಲ್ತು ಬಿಡ್ತಾರೆ ಬೇರೆ ಮಕ್ಕಳು. ಯಾವ್ದಾದ್ರು ಬಗ್ಗಿದ್ರೆ ಅದನ್ನ ಕ್ರ್ಯಾಕ್ ಮಾಡ್ಬಿಡ್ತಾರೆ. ನಮ್ಮ ಮನೆ ಹೆಣ್ಮಕ್ಳು ಸಾಫ್ಟ್ವೇರ್ ಕಲ್ತು ಹೆಣ್ಮಕ್ಳು ಯಾವ್ದಾದ್ರು ವೆಬ್ಸೈಟ್ ಕ್ರಿಯೇಟ್ ಮಾಡ್ಬಿಡ್ತಾರೆ, ಆಪ್ ನ ಕಲ್ತು ರೆಡಿ ಮಾಡಿಬಿಡ್ತಾರೆ. ಸೀರೆ ಉಡುವಂತಾಗ ಮಾತ್ರ ಅವ್ರು 3 ದಿನ ನಿದ್ದೆ ಬರಲ್ಲ. ಅಯ್ಯೋ, ಇನ್ನ 3 ದಿನಕ್ಕೆ ಮದುವೆ ಇದೆ, ಸೀರೆ ಉಡಬೇಕು, ಹೆಂಗ್ ಸೀರೆ ಉಡ್ಲಿ ಅಂತ ಯೋಚನೆ ಮಾಡೋ ಪರಿಸ್ಥಿತಿ ಯಾಕೆ ಬಂತು ಅಂತ ಕೇಳಿದ್ರೆ, ಕಲಿಸ್ಕೊಡ್ಬೇಕಾಗಿದ್ದು ತಾಯಿ ಕಲಿಸ್ಕೊಡೋದನ್ನ ಮರೆತು. ಯಾವ ವಯಸ್ಸಿನಲ್ಲಿ ನಾವು ಅದನ್ನ ಯಾವಾಗ್ಲೂ ದೊಡ್ಡವರು ಹೇಳಿರೋ ದೊಡ್ಡ ದೊಡ್ಡ ಮಾತುಗಳನ್ನ ನಾವು ಮಾತಾಡ್ತೇವೆ. ಅದೇ ನಾವು ತಾಯಿಯ ಮೊದಲ ಗುರು, ಮನೆಯ ಮೊದಲ ಪಾಠಶಾಲೆ. ಯಾಕೆ ನೀವು ನಿಮ್ ಮಕ್ಕಳಿಗೆ LKG ಹೋಗಿ ಮನೆಗೆ ಬಂದ ತಕ್ಷಣ ಸ್ಕೂಲಲ್ಲಿ ಮಿಸ್ ಹೇಳಿದ್ರು ಅಂತ ಮನೇಲಿ ಕೂತ್ಕೊಂಡು ಮಕ್ಕಳಿಗೆ ರೈಸ್ ಬಾಯ್ಪಾಠ ಮಾಡ್ಸಲ್ಲ ಎಲ್ಲ ತಾಯಿಯಂದ್ರು. ಅಯ್ಯೋ ನಮ್ಮ ಮಗ ಫಸ್ಟ್ ಟೆಸ್ಟ್ ಅಲ್ಲಿ 98 ಮಾರ್ಕ್ಸ್ ಬಂದ್ರೆ 2 ಮಾರ್ಕ್ಸ್ ಕಡಿಮೆ ಆಯ್ತು ಅಂತ ತಾಯಿಯಂದ್ರು ಊಟ ಬಿಟ್ಟು ಒದ್ದಾಡುವಂತ ಎಷ್ಟೋ ತಾಯಂದ್ರೆ ನಾನು ನೋಡಿದೀನಿ. ನಿಮ್ಮ ಮನೆ LKG UKG ಮಕ್ಕಳು ರೀ ಅವರು ಒಂದ್ 2 ಮಾರ್ಕ್ಸ್ ಕಡಿಮೆ ಬಂತು ಅಂದ್ರೆ ಬಾಯಿ ಹೊಡ್ಕೊಳೋ ಮಕ್ಕಳು ತಾಯಿ ಅಂದ್ರು. ಮನೆಯಲ್ಲಿರೋ ಮಕ್ಕಳಿಗೆ ನಿಜವಾದ ಸಂಸ್ಕಾರ ಏನಿದೆ ಅದನ್ನ ಹೇಳ್ಕೊಡೋದನ್ನ ಮರ್ತಿರ್ತಾರೆ. ಎಲ್ಲಿ ತಪ್ಪಿದ್ವಿ ನಾವು? ಸಮಾಜ ಎಲ್ಲಿ ತಪ್ಪಿತು ಅನ್ನೋದನ್ನ ನಾವು ಒಂದ್ಸಲ ಕೂತ್ಕೊಂಡು ಅವಲೋಕನ ಮಾಡ್ಬೇಕಾಗಿದೆ. ಯಾಕೆ ನಮ್ಮ ಸಮಾಜದ ಹೆಣ್ಮಕ್ಳು ಬೇರೆ ಸಮಾಜಕ್ಕೆ ಹೋಗ್ತಾರೆ ಅಂತ ಕೇಳಿದಾಗ ಅದಕ್ಕೂ ಅರ್ಥ ಇಲ್ಲೇ ಇದೆ. ಬೇರೆ ಯಾರನ್ನ ದೂಷಿಸಿ ಪ್ರಯೋಜನ ಇಲ್ಲ. ನಿಮ್ಮನೆ ಮಕ್ಕಳಿಗೆ ನಿಮ್ಮ ಧರ್ಮ, ಸಂಸ್ಕೃತಿ, ಪರಂಪರೆಯ ಮೇಲೆ ಹೆಮ್ಮೆ, ಗೌರವ ಹುಟ್ಟಿಸಿದ್ರೆ ಅವ್ರು ಯಾವತ್ತೂ ಬೇರೆ ಸಮಾಜದ ಕಡೆ ತಿರುಗೂ ನೋಡೋದಿಲ್ಲ. ನಮ್ಮ ಸಮಾಜದ ಮೇಲೆ, ನಮ್ಮ ಧರ್ಮದ ಮೇಲೆ ನಮಗೆ ಗೌರವ ಇಲ್ಲ ಅಂತಂದ್ರೆ ಅವ್ರು ತಿರುಗಿ ನೋಡೋದ್ರಲ್ಲಿ ತಪ್ಪೇನಿದೆ? ಆಮೇಲೆ ನಾವು ಬಾಯ್ ಬಿಡ್ಕೊಂಡು ಏನ್ ಪ್ರಯೋಜನ? ತುಂಬಾ ಸಲ ನಂಗೆ ಬೇಜಾರಾಗತ್ತೆ ಏನು ಅಂತ ಕೇಳಿದ್ರೆ, ನನಗೆ ಬಹಳ ದೊಡ್ಡ ಕಂಪ್ಲೇಂಟ್ ಏನು ಅಂದ್ರೆ, ಸಂಸ್ಕೃತಿ ಬಗ್ಗೆ ಹೆಣ್ಮಕ್ಳಿಗೆ ಹೇಳಿ ಅಂತ. ಯಾಕೆ ಗಂಡ್ ಮಕ್ಳಿಗೆ ಯಾಕೆ ಹೇಳ್ಬಾರ್ದು ನಾವು? ಮದುವೆ ಆದ ದಿನ ಮದುಮಗಳು ಇಡೀ ದಿನ ಸೀರೆ ಉಟ್ಕೊಂಡಿರ್ತಾಳೆ. ಈಗೆಲ್ಲ ಫ್ಯಾಷನ್ ಬಂದಿದೆ, ರಿಸೆಪ್ಷನ್ ಬೇರೆ ಡ್ರೆಸ್, ಸಂಗೀತ. ಆದ್ರೆ ಕನಿಷ್ಠ ಮದುವೆ ದಿನ ಆದ್ರೂ ನಮ್ಮ ಮನೆ ಹೆಣ್ಮಕ್ಳು ಸೀರೆ ಉಟ್ಕೊಂಡಿರ್ತಾರೆ, ಮದುಮಗಳು ಸೀರೆ ಉಟ್ಕೊಂಡಿರ್ಬೇಕು ಅಂತ. ಆದ್ರೆ ಗಂಡು ಮಕ್ಳನ್ನ ನೋಡಿ, ಶಾಸ್ತ್ರ ಮುಗಿತು, ಪಂಚೆ ಕಳ್ಸಿದ್ರು, ನೆಕ್ಸ್ಟ್ ಮೂಮೆಂಟ್ ವಿಶ್ ಮಾಡಕ್ ಬರ್ಬೇಕು ಅಂದ್ರೆ ಸೂಟ್ ಹಾಕೊಂಡ್ ಬಂದ್ ನಿಂತಿರ್ತಾರೆ. ಹೆಣ್ಮಕ್ಳು ಮದುಮಗಳು ಸೀರೆ ಉಟ್ಕೊಂಡಿರ್ಬೇಕು ನಮ್ಮ ಸಂಪ್ರದಾಯದ ಪ್ರಕಾರ. ಗಂಡು ಮಕ್ಳು ನೀವು ಮಾತ್ರ ಸೂಟು ಬುಟ್ಟು ಹಾಕೊಂಡ್ ಬರ್ಬೇಕು. ಇಲ್ಲಿ ಆಯ್ತು ನೀವು ಸಂಸ್ಕಾರ ಪಾಲನೆ ಮಾಡಿದ್ರಿ? ಸಂಸ್ಕಾರ ಸಂಸ್ಕೃತಿನ ಪಾಲನೆ ಮಾಡೋದು ಬರೀ ಹೆಣ್ಮಕ್ಳ ಕೆಲಸ ಅಲ್ಲ, ಗಂಡು ಮಕ್ಕಳದ್ದು ಕೆಲಸ. ಇವತ್ತು ಎಷ್ಟ್ ಜನ ನಮ್ ಗಂಡಸರು ನಮ್ಗೆ ಪಂಚೆ ಹೊಡೋದ್ ಗೊತ್ತು, ಎಷ್ಟ್ ಜನ ಗಂಡಸರು ಧೋತಿ ಸುತ್ಕೊಳ್ಳೋದ್ ಗೊತ್ತು. ಎಲ್ಲ ಮುಂಚೆ ನಮ್ಮ ಮುತ್ಯಗಳೆಲ್ಲ ಸುತ್ತಾರಲ್ಲ, ಕಚ್ಚೆ ಪಂಚೆ ಸುತ್ತವ್ರು. ನೀವ್ ಅದಕ್ಕೆ ಏನ್ ಹೇಳ್ತೀರಿ? ಅದಕ್ಕೆ ಕಚ್ಚೆ ಪಂಚೆ ಧೋತಿ ಸುತ್ತವ್ರು. ಇವತ್ತಿನ ಗಂಡಸರಿಗೆ ಎಷ್ಟು ಧೋತಿ ಸುತ್ತಕ್ ಬರ್ತಾ? ಯಾಕೆ ನಮಗ್ ಮಾತ್ರ ಪಾಠ ಹೇಳ್ತೀರಾ ನೀವು? ಸೀರೆ ಉಡಿ, ಸಂಸ್ಕಾರ ಪಾಲನೆ ಮಾಡಿ, ಬಳೆ ಹಾಕಿ, ಕುಂಕುಮ ಮಾಡಿ. ಹೌದು, ಇಡ್ಬೇಕು, ನಾವ್ ಇಡ್ತೀವಪ್ಪ. ಇವತ್ತಿಗೂ ನಾನು ಚಾಲೆಂಜ್ ಮಾಡ್ತೀನಿ, ನಮ್ಮ ಸಮಾಜದ ಎಲ್ಲ ಹೆಣ್ಮಕ್ಳಲ್ಲೂ ಎಷ್ಟೇ ಮಾಡರ್ನ್ ಹೆಣ್ಮಗಳ
ಎಷ್ಟು ಜನ ಗಂಡ್ ಮಕ್ಳು ನೀವು ಧೋತಿ ಇಡ್ತೀರಿ? ಸಂಸ್ಕೃತಿಯ ಪಾಠ ಅಂದ್ರೆ ಬರೀ ಹೆಣ್ಮಕ್ಳು ಮಾತ್ರ ಜವಾಬ್ದಾರಿ ಅಲ್ಲ ಸ್ವಾಮಿ. ಅದಕ್ಕೆ ನಾವು ಹಿರಿಯರು ಹೇಳಿದ್ರು, ಸಂಸಾರ ಅಂತಂದ್ರೆ ಗಂಡು ಹೆಣ್ಣು ಗಂಡ ಹೆಂಡತಿಯ ಸಮತೋಲನದಿಂದ ತಗೊಂಡು ಹೋಗುವಂತ ಬಂಡಿ ಇದ್ದಂಗೆ. 2 ಚಕ್ರಗಳು ಸರಿಸಮಾನವಾಗಿ ತಗೊಂಡು ಹೋಗ್ಬೇಕು ಅಂತ ಒಂದ್ ಚಕ್ರ ಸುಟ್ಟು ಬಿಟ್ಟು ಹಾಕೊಂಡು ಶೂ ಹಾಕೊಂಡ್ ಬಂದು ಇನ್ನೊಂದ್ ಚಕ್ರ ಬರಿಗಾಲ ನಡೆದ್ರೆ ಆಗಲ್ಲ. ನಮ್ ಮನೆ ಮಕ್ಕಳು ಅದನ್ನ ಕಲಿತಾರೆ. ಯಾಕೆ ಮನೆನಲ್ಲಿ ಬೆಳಗ್ಗೆ ಎದ್ದು ಬರೀ ಹೆಣ್ಮಕ್ಳು ಮಾತ್ರ ಪೂಜೆ ಮಾಡ್ಬೇಕೇನು? ಗಂಡಸರು ಸೀದೆ ಕೆಲ್ಸಕ್ಕೆ ದುಡಿಯೋ ಗಂಡ್ಮಕ್ಳು ಹಂಗಿಲ್ಲ. ನಮ್ಮನ್ನ ಹಂಗಿರ್ಲಿಲ್ಲ. ಹಿಂದೂ ಪರಂಪರೆಗಳು ಯಾವತ್ತೂ ಬರೀ ಹೆಣ್ಮಕ್ಳು ಮಾತ್ರ ಅಂತ ಇರ್ಲಿಲ್ಲ. ಗಂಡು ಮಕ್ಕಳಿಗೂ ಸಮಾನವಾಗಿದ್ರು. ಹೆಣ್ಣು ಮಕ್ಕಳು ಕುಂಕುಮ ಇಡೋರು, ಗಂಡು ಮಕ್ಕಳು ಮನೆ ದಾಟಿ ಹೋಗುವಾಗ ಕುಂಕುಮ ಇಟ್ಟ ಹೋಗೋರು, ಹೆಣ್ಮಕ್ಳು ಕೈ ಬಳೆ ಹಾಕೋರು, ಗಂಡು ಮಕ್ಕಳು ಕೈ ಒಂದು ಕಡ ಹಾಕೊಂಡೇ ಹೋಗ್ತಾ ಇದ್ರು. ಯಾವತ್ತೂ ಪದ್ಧತಿ ಮಿಸ್ ಮಾಡಿರ್ಲಿಲ್ಲ. ಸಂಸ್ಕೃತಿ ಬರೀ ಹೆಣ್ಮಕ್ಳಗಂತ ಎಲ್ಲೂ ಇರ್ಲಿಲ್ಲ. ನೀವು ಅನುಕೂಲಕ್ಕೆ ತಕ್ಕಂಗೆ ಹೆಣ್ಮಕ್ಳಿಗೆ ಮಾತ್ರ ಮಾಡ್ಬೇಕು ಅಂತ ಪಾಠ ಮಾಡಿದ್ರೆ ಗಂಡು ಮಕ್ಳೇ ನಾವು ನಡೀತದ್ ಬಿಡು ಅಂತ ಸೀದಾ ಬಿಟ್ಟು ಹೋದ್ರಿ. ಇದು ತಪ್ಪಿಗೆ ತಾಳನ. ಬದುಕಿನ ತಾಳ ಯಾವಾಗ ತಪ್ಪತ್ತೆ ಅಂತ ಕೇಳ ನಮ್ಮ ಮಕ್ಕಳು ಇಬ್ಬರನ್ನು ನೋಡ್ತಾರೆ. ಗಂಡನ್ನ ನೋಡ್ತಾರೆ, ಹೆಂಡತಿನ ನೋಡ್ತಾರೆ. ತಂದೆ ತಾಯಿ ಇಬ್ರು ಅದನ್ನ ಪಾಲನೆ ಮಾಡಿದಾಗ ಮಾತ್ರ ಮಕ್ಕಳು ಮುಂದಿನ ಸಮಾಜಕ್ಕೆ ಎತ್ಕೊಂಡು ಹೋಗ್ತಾರೆ. ಯಾಕೆ ನಮ್ಮನೆ ಗಂಡು ಮಕ್ಕಳಿಗೆ ಗೊತ್ತಿರೋದಿಲ್ಲ ನಮ್ಮ ಸಂಸ್ಕೃತಿಲಿ ಇರುವಂತ ಹೆಣ್ಮಕ್ಳನ್ನ ಪ್ರೀತಿ ಮಾಡ್ಬೇಕು ಅಂತ ಗೊತ್ತಿರುತ್ತಲ್ಲ. ಗೊತ್ತಿದ ಮೇಲೆ ನಮ್ ಗಂಡು ಮಕ್ಳು ಅದನ್ನ ಪಾಲನೆ ಮಾಡ್ಲಿಲ್ಲ ಅಂತ ಅವ್ರು ಯಾರ್ಯಾರು ಬೆನ್ನಿಂದ ಹೋಗ್ತಾರೆ. ಆಮೇಲೆ ನೀವು ಹೆಣ್ಮಕ್ಳು ತೈಕೊಂಡು ಏನ್ ಸಮಸ್ಯೆ ಪ್ರಯೋಜನ? ನಾನ್ ತುಂಬಾ ಸಲ ಗಂಡು ಮಕ್ಳಿಗೆ ಹೇಳೋದಿದೆ, ತುಂಬಾ ಶಿಸ್ತಾಗಿ ಡ್ರೆಸ್ ಮಾಡ್ಕೊಡ್ರಪ್ಪ, ತುಂಬಾ ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳಿ. ಯಾಕಂದ್ರೆ ಹರೆಯದ ವಯಸ್ಸಿನಲ್ಲಿ ಹೆಣ್ಣು ಮಕ್ಕಳು ತುಂಬಾ ಸಲ ದಾಳಿ ತಪ್ತಾರೆ. ಅದಕ್ಕೆ ಸೌಂದರ್ಯ ಮೊದಲ ಕಾರಣ ಆಗಿರುತ್ತೆ. ಸೆಂಟಿನ ವಾಸನೆಗೆ ಹೋಗುವ ಹೆಣ್ಣು ಮಕ್ಕಳನ್ನ ಅವ್ರದ್ದೇ ದಾರಿ ಹೋಗಿ ವಾಪಸ್ ಕರ್ಕೊಂಡ್ ಬರ್ಬೇಕು ಅಂತಂದ್ರೆ ಒಂದೊಂದ್ಸಲ ನಾವು ರಾಮಾಯಣದ ಬಾಣದ ಜೊತೆ ಕೃಷ್ಣನ ಕೊಳಲನ್ನು ಹಿಡಿಬೇಕಾಗತ್ತೆ. ಹಿಡೀರಿ, ತಪ್ಪಿಲ್ಲ. ನೋಡಿ, ಒಂದ್ ಮದುವೆ, ನೀವು ಸಾಮೂಹಿಕ ಮದುವೆ ಮಾಡ್ತಿದ್ದೀರಿ. ಎಲ್ಲಾ ಮದುವೆಗೂ ಕೂಡ 1 ತಿಂಗಳ ಮುಂಚೆ ನಾವು ತಯಾರು ಮಾಡ್ತೀರಾ? ಪರೀಕ್ಷೆ ಇದೆಯೋ ಇಲ್ಲೋ, ಯಾವ್ದೋ ದೂರದ ಸಂಬಂಧಿಕರಿಗೆ ಇನ್ವಿಟೇಷನ್ ಕೊಡಕ್ 1 ತಿಂಗಳ ಮುಂಚೆ ಪ್ರಿಪರೇಷನ್ ಮಾಡ್ತೀವಿ. ಸೀರೆ ತೆಗೆಯಕ್ 1 ತಿಂಗಳ ಮುಂಚೆ ತಯಾರಾಗ್ತೀವಿ. ಬಟ್ಟೆ, ಬರೆ, ಮದುಮಗಳು ಹೂ ಯಾವ್ದು ಮುಡಿಬೇಕು, ಹೆಂಗ್ ತಲೆ ಕಟ್ಟಬೇಕು, ಎಲ್ಲಾನು ತಿಂಗಳಗಟ್ಟಲೆ ನಾವು ಮುಂಚೆನೆ ಪ್ಲಾನ್ ಮಾಡೋ ನಾವು ಮದುವೆಯಲ್ಲಿ ನಡೆಯೋ ಶಾಸ್ತ್ರದ ಹಿಂದಿನ ಅರ್ಥವನ್ನು ಮಾತ್ರ ಯಾವತ್ತೂ ಹೇಳ್ಬೇಕು ಅಂತ ಯೋಚನೆ ಮಾಡಲ್ಲ. ಹೌದಲ್ವೇನು? ಮೇಕಪ್ ಮಾಡೋದನ್ನ 2 ತಿಂಗಳ ಮುಂಚೆ ಬುಕ್ ಮಾಡ್ತೀರಿ. ಬ್ಲೌಸ್ ಹೊಲಿಯೋ ಟೈಲರ್ 3 ತಿಂಗಳ ಮುಂಚೆ ಕೊಡ್ತೀರಿ. 4 ತಿಂಗಳ ಮುಂಚೆ ಜವಳಿ ತೆಗಿತೀರಿ. ಎಲ್ಲಾ ತಯಾರು ಮಾಡೋ ನೀವು 1 ವಾರದ ಮುಂಚೆ ಕೂತ್ಕೊಂಡು ಮಗಳನ್ನ ಕೇಳಿಸಲ್ಲ. ನೋಡು, ಮದುವೆ ದಿನ ಇಂತಿಂತ ಶಾಸ್ತ್ರಗಳಿರುತ್ತೆ, ಈ ಶಾಸ್ತ್ರಗಳಿಗೆ ಇಂತಿಂತದ್ ಅರ್ಥ ಇದೆ. ಸಪ್ತಪದಿ ಅಂದ್ರೆ ಹಿಂಗೆ, ಲಾಜಮಾಮ ಅಂದ್ರೆ ಹಿಂಗೆ, ಮಾಂಗಲ್ಯ ಧಾರಣೆ ಅಂದ್ರೆ ಹಿಂಗೆ, ಇಷ್ಟೆಲ್ಲ ಆಗ್ಬೇಕು ಅನ್ನೋದನ್ನ 1-2 ದಿನದ ಮುಂಚೆ ಕೂತ್ಕೊಂಡು ಹೇಳೋದ್ರ ಬಗ್ಗೆ ನಾವು ಯೋಚನೆ ಮಾಡಲ್ಲ. ಹಂಗೆ ಯೋಚನೆ ಮಾಡದೇ ಇರೋ ಕಾರಣಕ್ಕೆ ಈಗ ಡಿವೋರ್ಸ್ಗಳ ಸಂಖ್ಯೆ ಜಾಸ್ತಿ ಆಗಿರೋದು. ನಾವು ಹೆಜ್ಜೆ ಇಡ್ತೀವಿ, ಸಪ್ತಪದಿಯ ಮೌಲ್ಯ ನಮ್ಮ ಮಕ್ಕಳು ಗೊತ್ತೇ ಇರೋದಿಲ್ಲ. ಆ ಮೌಲ್ಯ ಅರಿಯದೇ ಇರುವ ಕಾರಣಕ್ಕೆ ಹೆಣ್ಮಕ್ಳು ನಾಳೆ ಹೊಸಲು ದಾಟಿ ಹೋಗ್ತಾರೆ. ಆಮೇಲೆ ಹೇಳಿ ಪ್ರಯೋಜನ? ಯಾವ್ದನ್ನ ತಿಳಿಸ್ಬೇಕು ಅದನ್ನ ತಿಳಿಸ್ತಾ ಇಲ್ಲ ಇವತ್ತು ನಾವು ಸಮಾಜದಲ್ಲಿ. ತುಂಬಾ ಜನ ಹೇಳ್ತೇವೆ, ಹೌದು ಸಾಮೂಹಿಕ ಉಪನಯನ ಮಾಡ್ತಾ ಇದ್ದೀರಿ, ಸಂತೋಷ. ಕೆಲವರು ಅದ್ದೂರಿಯಾಗಿ ವೈಯಕ್ತಿಕ ಉಪನಯನಗಳನ್ನ ಮಾಡ್ತಾರೆ, ಬಹಳ ಕಡೆ ಮಾಡ್ತಾರೆ. ಅವ್ರವ್ರ ಅನುಕೂಲಸ್ಥರು ವೈಯಕ್ತಿಕ ಉಪನಯನಗಳನ್ನ ಮಾಡೋದಿದೆ. ನನ್ ತುಂಬಾ ಸಲ ಬೇಜಾರಾಗೋದೇನ್ ಗೊತ್ತಾ? ವೈಯಕ್ತಿಕ ಉಪನಯನ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅದ್ದೂರಿಯಿಂದ ಮಾಡ್ತಾರೆ. ಮರ್ದಿಕ್ಕೆ ನಮ್ಮ ಮಗ ಸಂಧ್ಯಾ ವಂದನೆ ಮಾಡ್ತಾನ ಇಲ್ವಾ ಅಂತ ಯಾರು ಕೇಳಲ್ಲ, ನೋಡಕ್ಕೂ ಆಗಲ್ಲ. ಬಂದ್ರು, ನೆಂಟರಿಷ್ಟು ಬಂದ್ರು, ವಿಶ್ ಮಾಡಿದ್ರು, ಅದ್ದೂರಿಯಿಂದ ಉಪನಯನ ಆಯ್ತು. ಅದ್ರ ನಂತರ ಮಗ ಅನುಷ್ಠಾನ ಮಾಡ್ತಾ ಇದ್ದಾನ? ನಿಜವಾಗ್ಲೂ ಅದ್ರ ಮೌಲ್ಯ ಏನು? ಜಪತಪಗಳನ್ನ ಮಾಡ್ಬೇಕು, ಉಪನಯನವನ್ನ ಯಾಕೆ ಮಾಡ್ತಾರೆ ಅನ್ನೋದ್ರ ನಿಜವಾದ ಅರ್ಥವನ್ನು ನಾವು ಮಕ್ಕಳಿಗೆ ಹೇಳಿರೋದಿಲ್ಲ. ಅದನ್ನ ಹೇಳಿದ ಕಾರಣಕ್ಕೆ ಇವತ್ತು ಸಮಸ್ಯೆಗಳ ಸೃಷ್ಟಿಯಾಗಿರೋದು. ಎಲ್ಲವೂ ಆಡಂಬರಕ್ಕೆ ಸೀಮಿತ ಆಗಿರೋದಿಲ್ಲ. ಅದೇ ನಮ್ಮ ಸಮಾಜಕ್ಕೆ ದೊಡ್ಡ ಸಮಸ್ಯೆ ಆಗಿರೋದು. ಏನು ಅಂತ ಕೇಳಿದ್ರೆ, ಹಿಂದೂ ಧರ್ಮದ ಆಚರಣೆಗಳ ಅರ್ಥವನ್ನ ಅರ್ಥೈಸ್ಕೊಳ್ಳೋದೇನೆ ಎಲ್ಲವನ್ನು ಮಾಡ್ಬೇಕು ಅಂತ ಹೊರಡ್ತೀವಿ. ಎಲ್ಲವನ್ನ ಮಾಡ್ಬೇಕು ಅಂತ ಹೊರಟಾಗ ಯಾವುದು ಮಾಡೋದಕ್ಕೆ ಸರಿಯಾಗಿ ಆಗೋದಿಲ್ಲ. ಮದುವೆ ದಿನ ಗಡಿಬಿಡಿ ಆಗುತ್ತೆ. ಎಲ್ಲ ಇವತ್ತೆಲ್ಲ ಒಂದೇ ದಿನದ ಶಾಸ್ತ್ರ ಮುಗಿತು. ಮುಂಚೆ ಎಲ್ಲ 1 ವಾರ ಶಾಸ್ತ್ರಗಳಿರೋದು. ಇವತ್ತು ಒಂದೇ ದಿನ ಶಾಸ್ತ್ರ ಮುಗಿಯುತ್ತೆ. ನೆಂಟರಿಷ್ಟು ಬೇಗ ಬಂದಿರ್ತಾರೆ. ಬಡ ಅಂತ ಶಾಸ್ತ್ರ ಮುಗಿಬೇಕು ಅಂದ್ರೆ ನಾವು ಪುರೋಹಿತರಿಗೆ ಹೇಳೋ ಶುರು ಮಾಡಿ, ಪುರೋಹಿತರೆ ನೆಂಟರು ಬಂದಿದ್ದಾರೆ, ಊಟಕ್ಕೆ ತಡ ಆಗುತ್ತೆ, ಒಂಚೂರು ಬೇಗ ಶಾಸ್ತ್ರ ಮುಗಿಸಿ ಅಂತ ನಾವ್ ಯಾವತ್ತೂ ಯೋಚನೆ ಮಾಡೋದಿಲ್ಲ. ಊಟ ನಿತ್ಯ ಮಾಡ್ತೇವೆ. ಮದುವೆ ಶಾಸ್ತ್ರ ಜೀವನದಲ್ಲಿ ಒಂದೇ ಸಲ ಆಗೋದು. ಅದು ಕೊಡೋ ಸಮಯ ನಾವು ಕೊಡಲೇಬೇಕು ಅನ್ನೋದ್ರ ಬಗ್ಗೆ ಯಾವತ್ತೂ ಯೋಚನೆ ಮಾಡೋದಿಲ್ಲ. ಎಲ್ಲ ಪದ್ಧತಿಗಳಿಗೆ ಕೊಡುವಂತ ಇಂಪಾರ್ಟೆನ್ಸ್ ಗಳು ಕಡಿಮೆ ಆಗುತ್ತಲ್ಲ, ಅವತ್ತೆಲ್ಲ ಸಮಸ್ಯೆ ಸೃಷ್ಟಿ ಆಗುತ್ತೆ.
ಕೂರಿಸ್ಕೊಂಡು ಹೇಳ್ಬೇಕಿದೆ. ಇವಾಗ ಚಿಕ್ಕ ಚಿಕ್ಕ ಮಕ್ಕಳ ಮನೆಯಿಂದ ಕರ್ಕೊಂಡು ಎಷ್ಟು ಜನ ಇವತ್ತು ನಾವು ಪ್ರತಿ ದಿನ ಒಂದ್ಸಲ ಅಥವಾ ವಾರಕ್ಕೊಂದ್ಸಲ ಮನೆ ಮಕ್ಕಳನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ. ನೋಡಿ, ಇವತ್ ಮುಂಚೆ ಎಲ್ಲಾ ಕುಟುಂಬಗಳು ಕುಟುಂಬ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡುವಂತ ಪದ್ಧತಿ ಇತ್ತು. ಇವತ್ತು ಎಷ್ಟು ಜನ ನಾವು ಇವತ್ತೆಲ್ಲ ಮನೇನ 4-5 ಜನ ಮಾತ್ರ ಕುಟುಂಬದಲ್ಲಿ ಇರುವಂತವ್ರು, ಅವರೆಲ್ಲ ಒಂದೊಂದಾದ್ರೂ ಎಷ್ಟು ಜನ ನಾವು ಮನೆಯಲ್ಲಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೇವೆ. ಟಿವಿ ಆಫ್ ಮಾಡಿ, ಮೊಬೈಲ್ ಪಕ್ಕಕ್ಕಿಟ್ಟು, ಮಕ್ಕಳನ್ನ ಕೂರಿಸ್ಕೊಂಡು ಎಲ್ಲ ಗಂಡ ಹೆಂಡತಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡುವಂತ ಪದ್ಧತಿ ಎಷ್ಟು ಮನೆಗಳಲ್ಲಿ ಇವತ್ತು ಉಳ್ಕೊಂಡಿದೆ? ಉಳ್ಕೊಂಡಿಲ್ಲ. ಇವತ್ ಮಗಳು ಕಾಲೇಜಿಂದ ಬಂದ್ಲು, ಊಟ ಮಾಡಿದ್ಲು, ಮೊಸರಾಯ್ತು, ಮೊದ್ಲು ಊಟ ಮುಗಿಸ್ಕೊಂಡು ರೂಮ್ ಒಳಗ್ ಬಾಗ್ಲ ಹಾಕೊಂಡು ಕೂತ್ಕೊಂಡು ಅವ್ಳು ಯಾರ ಜೊತೆ ಚಾಟ್ ಅಂತ ಗೊತ್ತಾಗಲ್ಲ. ಅಪ್ಪ ಕೆಲಸದಿಂದ ಲೇಟ್ ಆಗಿ ಬರ್ತಾರೆ, ಅವ್ರು ಬಂದಾಗ ಊಟ ಮಾಡಿದ್ರು ಅವ್ರು ಪಾಡಲ್ ಹೋದ್ರು. ಯಾರ್ಗೋ ಮೊಸರಾಗುತ್ತೆ, ಮಗ ಕ್ರಿಕೆಟ್ ಆಡ್ಕೊಂಡ್ ಬರ್ತಾನೆ, ಅವ್ನು ಮೊಸರಾಯ್ತು ಅವ್ನು ಊಟ ಮಾಡ್ದ. ದಿನದಲ್ಲಿ ಒಂದು ಹೊತ್ತು ಕೂಡ ಗಂಡ ಹೆಂಡತಿ ಮಕ್ಕಳು ಅಜ್ಜ ಅಜ್ಜಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡುವಂತ ಪರಿಪಾಠ ಇಲ್ಲದೆ ಇರುವ ಕಾರಣಕ್ಕೆ ನಮ್ಮ ಮಕ್ಕಳು ಯಾರು ಸ್ನೇಹ ಮಾಡ್ತಿದ್ದಾರೆ ಅನ್ನೋದು ನಮಗ್ ಗೊತ್ತಾಗ್ತಿಲ್ಲ. ಕೂತ್ಕೊಂಡು ಊಟ ಮಾಡಿ ದಿನದಲ್ಲಿ ಒಂದು ಹೊತ್ತು, ಬೆಳಗ್ಗೆ ಒಂದು ಹೊತ್ತು ಉಪಹಾರ ಮಾಡ್ತೀರಾ, ಮಧ್ಯಾಹ್ನ ಆಗ್ಲಿಲ್ಲ ಸರಿ, ಕನಿಷ್ಠ ಪಕ್ಷ ರಾತ್ರಿ ಒಂದು ಹೊತ್ತಾದ್ರು ಮಕ್ಕಳು ಗಂಡ ಹೆಂಡತಿ ಎಲ್ಲ ಕೂತ್ಕೊಂಡು ಊಟ ಮಾಡಿ ಕೇಳಿ ಮಕ್ಕಳ ಹತ್ರ ಇವತ್ತು ಎಲ್ಲಿಗೆ ಹೋಗಿದ್ದೆ, ಕಾಲೇಜಲ್ಲಿ ಏನಾಯ್ತು, ಯಾವ ಪಾಠ ಮಾಡಿದ್ರು, ಯಾವ ಫ್ರೆಂಡ್ಸ್ ಜೊತೆ ಎಲ್ಲಿಗೆ ಹೋಗಿದ್ದೆ, ಸ್ನೇಹಿತರ ಹಾಕಿ ಕೇಳೋದನ್ನ ಪರಿಪಾಠನ ಬೆಳೆಸ್ಕೊಳ್ಳಿ. ಆಗ ಮಗಳು ಹೇಳ್ತಾಳೆ, ಅಪ್ಪ ನಂಗೆ ಇಂಥದ್ದೊಬ್ಬ ಫ್ರೆಂಡ್ ಇದ್ದಾನೆ, ಇಂಥ ಫ್ರೆಂಡ್ ಜೊತೆ ಇಲ್ಲಿಗೆ ಹೋಗಿದ್ದೆ, ಹೀಗಾಗಿದೆ ಅಂತ. ಅಲ್ಲಪ್ಪ, ತಂದೆ ತಾಯಿಯಾಗಿ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಮಗಳು ಎಂಥವ್ರ ಸ್ನೇಹದಲ್ಲಿದ್ದಾಳೆ, ಯಾರ ಸ್ನೇಹದ ಮೂಲಕ ಎಲ್ಲಿಗೆ ಹೋಗ್ತಿದ್ದಾಳೆ ಅನ್ನೋದು ಗೊತ್ತಾಗುತ್ತೆ. ಮಗಳೇ ನಿಮ್ಮ ವಿಶ್ವಾಸಕ್ಕೆ ಬರ್ಲಿಲ್ಲ ಅಂದ್ರೆ ಆಮೇಲೆ ಅವಳು ಎಲ್ಲ ಯಾರ ಜೊತೆಗೆ ಹೋದ್ಲು ಅಂತ ನೀವು ಕೋರ್ಟ್ ಅನ್ನು ಬಾಯಿ ಪಡ್ಕೊಂಡ್ರು ಸ್ವಾಮಿ ಯಾರು ಕೇಳಲ್ಲ. ಯಾಕಂದ್ರೆ ಮಗ ಅವನೇ ಬೇಕು ಅಂತ ಹೋಗಿರ್ತಾನೆ, ಅಪ್ಪ ಅಮ್ಮ ಬೇಕು ಅಂತ ಕೇಳೋದಿಲ್ಲ. ಒಂದ್ಸಲ ಅವನೇ ಬೇಕು ಅಂತ ಹೋದ್ಮೇಲೆ ನೀವು ತಿಪ್ಪಲ್ಲೆಲ್ಲ ಹಾಕಿದ್ರು ಮತ್ತೆ ವಾಪಸ್ ಬರೋದಿಲ್ಲ. ಹೋಗೋಕ್ಕಿಂತ ಮುಂಚೆ ಮಕ್ಕಳ ಜೊತೆ ಕೂತ್ಕೊಂಡು ಅವ್ರು ಯಾರ ಜೊತೆ ಸ್ನೇಹದಲ್ಲಿದ್ದಾಳೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಕೇಳಿ ನಮ್ಮ ಮಕ್ಕಳು ಯಾರ ಜೊತೆ ಸ್ನೇಹದಲ್ಲಿದ್ದಾರೆ, ಏನ್ ಮಾಡ್ತಾರೆ. ಬರೀ ಹೆಣ್ಣು ಮಕ್ಕಳಿಗೆ ಮಾತ್ರ ಅಲ್ಲ, ಗಂಡು ಮಕ್ಕಳಿಗೂ ಕೂಡ ಎಷ್ಟೋ ಗಂಡು ಮಕ್ಕಳು ಇವತ್ತು ಗಾಂಜಾ ಡ್ರಗ್ಸ್ ಗಳ ದಾಸರಿ ಆಗ್ತಿದ್ದಾರೆ. ಮಾದಕ ದ್ರವ್ಯಗಳು ಅಷ್ಟೇ ಅಲ್ಲದೆ ತುಂಬಾ ಅಕ್ರಮ ಚಟುವಟಿಕೆಗಳು ಭಾಗ ಆಗ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ಅಪ್ಪ ಅಮ್ಮ ನಾವು ಕೂರಿಸ್ಕೊಂಡು ವಿಶ್ವಾಸಕ್ಕೆ ತಗೊಳ್ಳೋದಿಲ್ಲ ಮಕ್ಕಳನ್ನ ಯಾವ ಸ್ನೇಹ ಅಂತ. ಹಾಗಾಗಿ ನನ್ಗೆ ಯಾರು ಕೇಳೋರಿಲ್ಲ ಅನ್ನೋ ಕಾರಣಕ್ಕೆ ಮಕ್ಕಳು ದಾರಿ ತಪ್ಪಿದ್ದಾರೆ. ಸಮಾಜದ ಅಂದ್ರೆ ಕೇಳೋದು, ಬಹಳ ದೊಡ್ಡ ಕೆಲಸ ಮಾಡೋದಕ್ಕಾಗ್ಲಿಲ್ಲ ಅಂದ್ರೆ ತೊಂದರೆ ಇಲ್ಲ, ಕನಿಷ್ಠ ಪಕ್ಷ ಸಮಾಜಕ್ಕೆ ಏನಾಗಬೇಕು, ನನ್ ಕುಟುಂಬಕ್ಕೆ ಏನಾಗ್ಬೇಕು ಅಂತ ಯೋಚನೆ ಮಾಡಿ. ಬಿಟ್ಟಕ್ಕೆ ಹಗಲು ರಾತ್ರಿ ದುಡಿಯೋಗಿದ್ದೇ ಇದೆ, ಲಕ್ಷ ಗಟ್ಲೆ ಕೋಟಿ ಗಟ್ಲೆ ನೀವು ದುಡ್ದು ಮಾಡಿಟ್ರು ಕೂಡ ನಿಮ್ ಮಗಳು ನಿಮ್ ಕಣ್ಣೆದುರುಗಡೆ ನೆಟ್ಟಗೆ ಚೆನ್ನಾಗಿ ಬದುಕ್ತಾ ಇಲ್ಲ ಅಂತ ಆದ್ರೆ, ನಿಮ್ ಮಗ ನೀವ್ ಹೇಳಿದ ರೀತಿ ಬದುಕ್ತಾ ಇಲ್ಲ ಅಂತ ಆದ್ರೆ ಕೋಟಿ ಗಟ್ಲೆ ಮಾಡಿದ್ರು ಪ್ರಯೋಜನ ಇಲ್ಲ. ಅದಕ್ಕೆ ಸಿದ್ಧಗಂಗಾ ಶ್ರೀಗಳು ಬಹಳ ಅದ್ಭುತವಾಗಿ ಹೇಳ್ತಾರೆ, ಮಕ್ಕಳಿಗೋಸ್ಕರ ಆಸ್ತಿ ಮಾಡಬೇಡಿ, ಮಕ್ಕಳನ್ನ ಆಸ್ತಿಯನ್ನ ಬೆಳೆಸಿ ಅಂತ. ಇವತ್ತು ನನ್ನ ಮಕ್ಕಳು ಸುಮ್ಮನೆ ಮನೆಗೆ ಯಾರಾದ್ರೂ ನೆಂಟರು ಬಂದ್ರೆ ಸಾಕು, ಪುಟ್ಟ ಮಕ್ಕಳು ಇನ್ನು 3 ವರ್ಷ 4 ವರ್ಷ ಆಗೋದಿಲ್ಲ, ಪುಟ್ಟ ಮಕ್ಕಳು ಮನೆಗೆ ನೆಂಟರು ಬಂದ್ರೆ ಏನು ಮಾಡಲ್ಲ, ಆರಾಮಾಗಿ ಸೋಫಾ ಮೇಲೆ ಕುತ್ಕೊಂಡು ಮೊಬೈಲ್ ಅಲ್ಲಿ ಗೇಮ್ ಆಡ್ತಾ ಇರ್ತಾರೆ. ಬಂದಿರೋ ಪುಟ್ಟ ಮಗುಗೆ ಮನೆಗೆ ಯಾರೋ ಹೊಸಬರು ಬಂದ್ರೆ ಅವ್ರು ನೀರ್ ಬೇಕಾ ಕೇಳ್ಬೇಕು ಅನ್ನುವಂತ ಸಂಸ್ಕಾರವನ್ನ ಹೇಳ್ಕೊಟ್ಟಿರೋದಿಲ್ಲ. ಮನೆಗೆ ಹಿರಿಯರು ಬಂದ್ರೆ ಅವ್ರ ಕಾಲಕ್ಕೆ ಬೀಳ್ಬೇಕು ಅನ್ನೋದನ್ನ ಪುಟ್ಟ ಮಕ್ಕಳು ನಾವು ಹೇಳ್ತಿರೋದಿಲ್ಲ. ದೊಡ್ಡವರು ಬಿದ್ದಿರೋದಿಲ್ಲ, ಪುಟ್ಟ ಮಕ್ಕಳು ಅದನ್ನ ಮಾಡೋದಿಲ್ಲ. ಹಂಗಾಗಿ ಆ ಪರಿಪಟ್ಟ ತಪ್ಪೇ ಹೋಗಿರುತ್ತೆ. ಕೊನೆಗೊಂದಿನ ಅನ್ಸುತ್ತೆ, ನಾನು ನನ್ನ ಮಕ್ಳಿಗೆ ಹೇಳ್ಕೊಡ್ಬೇಕಾಗಿತ್ತು. ನಮ್ಮ ಮೊಮ್ಮಕ್ಕಳು ಹುಟ್ಟಿ ನಾವು ಅಜ್ಜ ಅಜ್ಜಿಯಾಗಿ ಮೊಮ್ಮಕ್ಕಳು ನಮ್ ಕಾಲಿಗೆ ಬೀಳಲ್ಲ ನೋಡಿ. ನಾವು ವಯಸ್ಸಿನ ವೃದ್ಧಾಪ್ಯದಲ್ಲಿದ್ದಾಗ ಮೊಮ್ಮಕ್ಕಳು ಅವ್ರ ಪಾಡಗ ಅವ್ರ ಮೊಬೈಲ್ ನಲ್ಲಿ ಮುಳುಗ್ ಹೋಗಿರ್ತಾರೆ ನೋಡಿ. ಆಗ ನಮಗನ್ಸುತ್ತೆ, ನಾನ್ ನನ್ನ ಮಕ್ಕಳಿಗೆ ಮೊಬೈಲ್ ಕೊಡ್ದೇನೆ ಮೊದಲು ಸಂಸ್ಕಾರ ಕೊಡ್ಬೇಕಾಗಿತ್ತು ಅಂತ. ಹಾಗಂದಾಗ ನಾವು ಪಶ್ಚಾತ್ತಾಪ ಬರುತ್ತೆ, ಆದ್ರೆ ಆ ಕಾಲ ನೀರ್ ಹೋಗಿರುತ್ತೆ. 100ಕ್ಕೆ 100 ಶರಣಾಗೋದು ಇವತ್ತು ನಮಗ್ ಗೊತ್ತೇ ಇಲ್ಲ. ಹೆಂಗ್ ಶರಣಾಗೋದು ಅಂತ ಕೇಳಿದ್ರೆ ದ್ರೌಪದಿಯ ಕಥೆ ಬಹುತೇಕರ ಗೊತ್ತಿದೆ ಅಂತ ಅನ್ಕೊಳ್ತೇನೆ ನಾನು. ದ್ರೌಪದಿಯ ವಸ್ತ್ರಾಪಹರಣ ಆಗ್ತಾ ಇರುತ್ತೆ. ವಸ್ತ್ರಾಪಹರಣ ಆಗುವಾಗ ದ್ರೌಪದಿ ಮೊದಲಿಗೆ ಎಲ್ಲರ ಹತ್ರ ಕೇಳ್ಕೊಳ್ತಾಳೆ, ಭೀಷ್ಮರ ಹತ್ರ ಕೇಳ್ಕೊಳ್ತಾಳೆ, ನೀನು ತನ್ನ ಗಂಡಂದರ ಹತ್ರ ಕೇಳ್ಕೊಳ್ತಾಳೆ, ಭೀಮ ಅರ್ಜುನರ ಹತ್ರ ಕೇಳ್ಕೊಳ್ತಾಳೆ. ಯಾರು ಸಹಾಯಕ್ಕೆ ಬರೋದಿಲ್ಲ. ಕೊನೆಗೆ ತನ್ನ ಬಲ ಹಿಡ್ಕೊಂಡು 2 ಕೈ ಹಿಡ್ಕೊಂಡು ಕೃಷ್ಣ ಅಂತ ಕರೀತಾಳೆ, ಅದು ಕೃಷ್ಣ ಬರೋದಿಲ್ಲ. ಕೊನೆಗೆ ಒಂದು ಕೈ ಹಿಡ್ಕೊಂಡು ಒಂದು ಕೈನ ಮೇಲ್ ಮಾಡಿ ಕೈ ಮುಗ್ದು ಅರ್ಧ ನಮಸ್ಕಾರ ಮಾಡ್ಕೊಂಡು ಕೃಷ್ಣ ಅಂತ ಕರೀತಾಳೆ, ಆಗ್ಲೂ ಕೃಷ್ಣ ಬರೋದಿಲ್ಲ. ಕೊನೆಗೆ ನನ್ನಿಂದ ಆಗೋದಿಲ್ಲ ಅಂತ ಸಂಪೂರ್ಣ ಶರಣಾಗತವಾಗಿ 2 ಕೈ ಬಿಟ್ಟು ಕೈ ಮುಗಿದಾಗ ಕೃಷ್ಣ ಅಕ್ಷಯ ಸೇವೆಯನ್ನು ಕೊಡ್ತಾನೆ. ನಾವಿವತ್ತು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿರೋದು ಸಂಪೂರ್ಣ ಭಗವತ್ ಶರಣಾಗತಿಯನ್ನ.
ಆ ಪಾಠ ಹೇಳಿಕೊಟ್ಟಾಗ ಮಾತ್ರ ಸಮಾಜ ಮತ್ತೆ ಧಾರ್ಮಿಕತೆ ಅಂತ ಹೋಗುತ್ತೆ, ಸಮಾಜ ಮತ್ತೆ ಸಂಸ್ಕೃತಿ ಅಂತ ಹೋಗುತ್ತೆ.